ಬ್ಯಾನರ್ ತೆಗೆಸಿದ್ರು ಅಂತ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಪ್ರಾಣ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ನನ್ನ ಒಳ್ಳೆತನವನ್ನು ನೋಡಿದ್ದೀರಿ, ನನ್ನ ಕೆಟ್ಟತನ ನೋಡಿಲ್ಲ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲಿ ಹೊಡೆಸ್ತೀನಿ ಅಂತೆಲ್ಲ ಪೌರುಷ ತೋರಿಸಿದ್ದ ರಾಜೀವ್ ಗೌಡ ತಲೆ ಮರೆಸ್ಕೊಂಡಿದ್ದಾನೆ. FIR ಹಾಕಿರುವಂತಹ ಪೊಲೀಸರು ಇನ್ನು ಹುಡುಕಾಡ್ತಾ ಇದ್ದೀವಿ ಅಂತಷ್ಟೇ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ತಹಶೀಲ್ದಾರ್ಗೆ, ಉಸ್ತುವಾರಿ ಸಚಿವರಿಗೂ ಕೂಡ ರಾಜೀವ್ ಗೌಡ ಧಮಕಿ ಹಾಕಿರೋ ವಿಡಿಯೋ ಆಡಿಯೋಗಳು ಹೊರಗೆ ಬರ್ತಾ ಇದ್ದಾವೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಆ ಕ್ಷಣೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ನಾವು ಮಾತಾಡೋದು ಸರಿಯಲ್ಲ. ಪಕ್ಷಕ್ಕೆ ಮುಜುಗರ ಅಂತ ತರುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ಅಧಿಕಾರದ ದರ್ಪ ಯಾರನ್ನ ಹೇಗಾದರೂ ಆಡೋ ಥರ ಮಾಡಿಸ್ಬಿಡುತ್ತೆ. ಶಿಡ್ಲಘಟ್ಟ ಲೀಡರ್ ಚಪ್ಪಲಿ ರಾಜೀವ್ ಗೌಡನ ವಿಚಾರದಲ್ಲಿ ಆಗಿರೋದೂ ಇದೆ. ರಾಜೀವ್ ಗೌಡನ ವರ್ತನೆ ರಾಜ್ಯ ರಾಜಕೀಯವನ್ನೇ ಬಿಸಿಯೇರಿಸಿ ಬಿಟ್ಟಿದೆ. ಪೌರಾಯುಕ್ತೆ ಅಮೃತಾ ಗೌಡ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದೇ ಬಿಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೊಡೆಸ್ಕೊಬೇಕು. ಎಲ್ಲ ಹೊಡಿಂದ ಎಗ್ ಬರ್ಸ್ತೀನಿ ದಂಗೆನ. ನಾಲಿಗೆ ಹರಿಬಿಟ್ಟ ರಾಜೀವ್ ಗೌಡ ವಿರುದ್ಧ FIR, ಬಂಧನ ಭೀತಿಯಿಂದ ಎಸ್ಕೇಪ್, ಶೋಧಕ್ಕಿಳಿದ ಖಾಕಿ. ಬ್ಯಾನರ್ ವಿಚಾರಕ್ಕೆ ಅವಾಚ್ಯವಾಗಿ ನಿಂದಿಸಿ ಬೆಂಕಿ ಹಚ್ಚೋ ಜೀವ ಬೆದರಿಕೆ ಮಾತಾಡಿದ್ದ ರಾಜೀವ್ ಗೌಡ, ಅಮೃತಾ ಗೌಡ ದೂರಿನ ಮೇರೆಗೆ ದೌರ್ಜನ್ಯ, ಬೆದರಿಕೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದಡಿ FIR ದಾಖಲಾಗಿದೆ. ಪ್ರಕರಣದಲ್ಲಿ ರಾಜೀವ್ ಮೊದಲನೇ ಆರೋಪಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ರಾಜೀವ್ ಗೌಡ ಬಂಧನಕ್ಕೆ ಅಭಿಯಾನಗಳು ಶುರುವಾಗುತ್ತಿವೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ರಾಜೀವ್ ಗೌಡ ಯಾರ ಕೈಗೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಆದರೆ ಪೊಲೀಸರು ಮಾತ್ರ ರಾಜಕೀಯ ಒತ್ತಡದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಆತನನ್ನ ಈವರೆಗೂ ಬಂಧಿಸಿಲ್ಲ. ಇದು ಜನರ ಸಿಟ್ಟನ್ನ ನೆತ್ತಿಗೇರುವಂತೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ರಾಜೀವ್ ಬೆದರಿಕೆ. ಪೌರಾಯುಕ್ತೆ ಮೇಲೆ ರಾಜೀವ್ ಗೌಡ ದರ್ಪ ತೋರಿರೋದು ಇದು ಮೊದಲ ಪ್ರಕರಣವೇನೂ ಅಲ್ಲ. ಈ ಹಿಂದೆಯೂ ಹಲವು ಬಾರಿ ತಮ್ಮ ದೌರ್ಜನ್ಯ ಮತ್ತು ದುಷ್ಟತನ ತೋರಿಸಿರೋದು ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೂ ಕಡತವೊಂದರ ವಿಲೇವಾರಿ ವಿಚಾರದಲ್ಲಿ ರಾಜೀವ್ ಗೌಡ ಕರೆ ಮಾಡಿ ಬೆದರಿಕೆ ಹಾಕಿದ್ನಂತೆ. ಈ ಬಗ್ಗೆ ದೂರು ನೀಡೋ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತಿದ್ದಾರೆ ತಹಶೀಲ್ದಾರ್ ಗಗನ ಸಿಂಧು. ಇನ್ನು ಕಳೆದ ಭಾನುವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಚಿಮುಲ್ ಚುನಾವಣೆ ವಿಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ಗೂ ವಾರ್ನಿಂಗ್ ಕೊಟ್ಟಿದ್ದನಂತೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಹೇಗೆ ಕ್ಯಾಂಡಿಡೇಟ್ ಅಂತ, ಇಲ್ಲಿ ಬರಬೇಕು ಇಲ್ಲ ಇಲ್ಲಿ ಕರೆದಿಟ್ಟು ಮೀಟಿಂಗ್ ಮಾಡಬೇಕು, ಯಾರಾಗಿರ್ಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪ ಇರ್ಬೋದು, ಎಲ್ಲ ಕೂತ್ಕೊತಾರೆ ನಾನ್ ಕ್ಯಾಂಡಿಡೇಟ್ ಅಂತಾರೆ. ಬೇಡ, ಈಗ ಹೇಳಿದ್ವಿ ಎಲ್ಲ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ. ಪ್ರಕರಣ ದಾಖಲಾಗಿ 24 ಗಂಟೆಗಳು ಕಳೆಯುತ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ರಾಜೀವ್ ಬಂಧನಕ್ಕೆ ಮುಂದಾಗದೇ ಇರುವುದು ಈಗ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ತನ್ನ ಶಿಷ್ಯನನ್ನ ಉಳಿಸಿಕೊಳ್ಳಲು ಸಚಿವ KH ಮುನಿಯಪ್ಪ ಸಾಫ್ಟ್ ಕಾರ್ನರ್ ತೋರ್ತಿರೋ ರೀತಿ ಇದೆ. ಅಮೃತಾ ಗೌಡ ರೀತಿಯೇ ತಮಗೂ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವರೂ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅನ್ನೋದನ್ನೇ ಮರೆತಂತೆ ಮಾತಾಡಿರೋ ಮಿನಿಸ್ಟರ್ ಮುನಿಯಪ್ಪ ರಾಜೀವ್ ಗೌಡ ಪ್ರಭೂತಿ ಅನ್ನೋ ರೀತಿ ತಿಪ್ಪೆ ಸಾರಿಸಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಎಮೋಷನ್ ಆಗಬಾರ್ದಾಗಿ ಮತ್ತು ಅಧಿಕಾರಿಗಳನ್ನ ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ. ರಾಜೀವ್ ಗೌಡ ದುರ್ವರ್ತನೆ ಖುದ್ದು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿಟ್ಟಿದೆ. ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಿಂದ ಕಾಂಗ್ರೆಸ್ಗೆ ಮುಜುಗರವಾಗಿದ್ದು ರಾಜೀವ್ ಆಡಿಯೋ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಬೇಸರ ವ್ಯಕ್ತವಾಗಿದೆ. ಪಕ್ಷದಿಂದಲೇ ರಾಜೀವ್ ಉಚ್ಚಾಟಿಸಲು ಕೆಪಿಸಿಸಿ ಚಿಂತನೆ ನಡೆಸಿದ್ದು ವಿಶೇಷ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ವಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದ್ದು ತನಿಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡದಂತೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ ಪ್ರಕರಣದಿಂದ ಸಿಎಂ ಹಾಗೂ ಡಿಸಿಎಂ ಅಂತರ ಕಾಯ್ದುಕೊಂಡಿದ್ದಾರೆ. ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ
ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು ಬೇರೆಯವರನ್ನ ನಿಂದಿಸೋದಾಗಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇರಲಿ ಅವ್ರು ಕ್ಷಮೆ ಕೇಳಿದಾನೆ, ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಎಚ್ಚೆತ್ತ ಕೆಪಿಸಿಸಿ ರಾಜ್ಯ ಘಟಕ ರಾಜೀವ್ ಗೌಡಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ತಮ್ಮ ಮಾತಿನಿಂದ ಪಕ್ಷಕ್ಕೆ ಮುಜುಗರವಾಗಿದ್ದು 1 ವಾರದಲ್ಲಿ ಉತ್ತರಿಸಬೇಕು, ಇಲ್ಲದಿದ್ದರೆ ಶಿಸ್ತು ಸಮಿತಿ ವಿಚಾರಣೆಗೆ ಶಿಫಾರಸು ಮಾಡಲಾಗುವುದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಎಚ್ಚರಿಕೆಯ ನೋಟಿಸು ನೀಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಸಾಲು ಸಾಲು ಅಸ್ತ್ರಗಳು ಸಿಗುತ್ತಲೇ ಇವೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರದಲ್ಲೇ ಈಗಾಗಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಹೋದಲ್ಲಿ ಬಂದಲ್ಲಿ ಸರ್ಕಾರವನ್ನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳುತ್ತಿದ್ವು. ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ರಾಜೀವ್ ಗೌಡ ಪ್ರಕರಣ ಮತ್ತೊಂದು ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ಈ ಬಗ್ಗೆ ಎಐ ವಿಡಿಯೋ ರಿಲೀಸ್ ಮಾಡಿರೋ ಜೆಡಿಎಸ್ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ ಲೇವಡಿ ಮಾಡಿದ್ದಾರೆ. ನಾನು ಯಾರು ಗೊತ್ತಾ? ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ. ನನ್ ಬ್ಯಾನರೇ ತಗ್ಸ್ತೀಯ, ಬೆಂಕಿ ಹಾಕಿ ಸುಟ್ ಹಾಕ್ತೀನಿ, ಚಪ್ಲಿಯಲ್ಲಿ ಹೊಡಿಸ್ತೀನಿ, ಕಾರ್ಯಕರ್ತರನ್ನು ಕರೆಸಿ ದಂಗೆ ಎಬ್ಬಿಸ್ತೀನಿ. ಅಧಿಕಾರದಲ್ಲಿರ್ತಕ್ಕಂಥ ಮೇಲಿನ ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು. ಮೇಟಿ ಸರಿಯಾಗಿದ್ದರೆ ಇದ್ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಭಯಾನಕ ವಾತಾವರಣ ಯಾವಲೂ ಕೂಡ ಸೃಷ್ಟಿಯಾಗಿದ್ದಿಲ್ಲ. ಅಂದರೆ ಈ ರೀತಿ ಕಾರ್ಯಾಂಗ ಹೆದರಿಸ್ಕೊಂಡು ಧಮಕಿ ಹಾಕ್ಕೊಂಡು ಈ ರೀತಿ ಅಂತ ಒಂದು ಕೆಲಸ ಇವತ್ತೇನು ಕರ್ನಾಟಕದಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಗೃಹ ಸಚಿವರಿಗೆ ಪೊಲೀಸರ ಮೇಲೆ ನಿಯಂತ್ರಣ ಇಲ್ಲ. ಪೊಲೀಸರು ಇವತ್ತು ಎಲ್ಲ ಸಮಾಜಘಾತಕ ಶಕ್ತಿಗಳು ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ ಕಲೆಕ್ಷನ್ ಸೆಂಟರ್ ಆಗಿದೆ. ಹೀಗಾಗಿ ಯಾರ ಭಯನೂ ಯಾರಿಗಿಲ್ಲ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ, ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ರಾಜೀವ್ ಗೌಡ ಮಾತಿನಿಂದ ಕಾಂಗ್ರೆಸ್ ನಾಯಕರಿಗೆ ಸಂಕಟ ಎದುರಾಗಿದೆ. ಈಗಾಗಲೇ ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಂಕಟ ಶುರುವಾಗಿತ್ತು. ಈ ಒತ್ತಡದಿಂದ ಹೊರಬರೋ ಮುನ್ನವೇ ಈಗಾಗಲೇ ಶಿಡ್ಲಘಟ್ಟ ರಾಜೀವ್ ಗೌಡ ಮತ್ತೊಂದು ಸಂಕಟ ತಂದಿಟ್ಟಿದ್ದಾನೆ. ಜನವರಿ 22ರಿಂದ ವಿಶೇಷ ಅಧಿವೇಶನ ಕೂಡ ಆರಂಭವಾಗ್ತಿದ್ದು, ಇದನ್ನೆಲ್ಲ ಅದು ಹೇಗೆ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.